ಬೀದರ್ ನಗರದ ತೇಲಿ ಲೇಔಟ್ ಬಳಿಯ ಅಲ್ಲೂರಿ ಸೀತಾರಾಮರಾಜು ಸಭಾಂಗಣದಲ್ಲಿ ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘ ಹಾಗೂ ಸಂಸ್ಕೃತಿ ಸಚಿವಾಲಯ ನವದೆಹಲಿ ಇವರ ಸಂಯುಕ್ತಾಶ್ರಯದಲ್ಲಿ ಅಲ್ಲೂರಿ ಸೀತಾರಾಮರಾಜು ಸಭಾಂಗಣ ಉದ್ಘಾಟನೆ ಹಾಗೂ ಅವರ ಜನ್ಮ ಶತಮಾನೋತ್ಸವ ಪ್ರಯುಕ್ತ ಜಾನಪದ ಗೀತ ಗಾಯನ ಹಾಗೂ ನೃತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಹಾಸನ್ ರಘು ಅವರು, ಅಕ್ಷರಸ್ಥರಿಗೆ ಯಾರು ಬೇಕಾದರೂ ದಾರಿ ತೋರಿಸ್ತಾರೆ, ಆದರೆ ಅನಕ್ಷರಸ್ಥರಿಗೆ ಮಾರ್ಗದರ್ಶನ ನೀಡುವವರು ತುಂಬಾ ವಿರಳ. ಆದ್ದರಿಂದ ಅವರಲ್ಲಿ ಕ್ರೀಡೆ, ಕಲೆಯ ಜ್ಞಾನ ಬಿತ್ತಬೇಕು. ನಮ್ಮ ಕರ್ನಾಟಕ ಸಾಹಸ ಕಲಾ ಶಿಕ್ಷಣ ಕೇಂದ್ರದಿಂದ 60ಕ್ಕೂ ಹೆಚ್ಚು ಯುವಕರಿಗೆ ಮಲ್ಲಕಂಬದಂತಹ ಸಾಂಪ್ರದಾಯಿಕ ಸಮರ ಕಲೆಯ ತರಬೇತಿ ನೀಡಲಾಗುತ್ತಿದೆ. ಇದರಲ್ಲಿ 30 ವಿದ್ಯಾರ್ಥಿಗಳಿಗೆ ದತ್ತು ಕೂಡ ಪಡೆಯಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಥೆ ಹಾಗೂ ರಾಜ್ಕುಮಾರ್ ಹೆಬ್ಬಾಳೆ ಅವರ ಸಹಕಾರದೊಂದಿಗೆ 1000 ಜನರಿಗೆ ಸಾಂಪ್ರದಾಯಿಕ ಸಮರ ಕಲೆಯ ತರಬೇತಿ ನೀಡಿ ಅವರನ್ನು ಶಿಕ್ಷಕರನ್ನಾಗಿ ರೂಪಿಸುವ ಗುರಿ ಹೊಂದಿದ್ದೇನೆ ಎಂದು ಹೇಳಿದರು. ವಿದ್ಯಾರ್ಥಿ ಬಂದ ತಕ್ಷಣ ಅವನಿಗೆ PhD ಆಗಿರಬೇಕು, ಡಿಗ್ರಿ ಆಗಿರಬೇಕು, ಅವಾಗ ಅವನಿಗೆ ಬೇಕು ಗೊತ್ತಿಲ್ಲ ಅಲ್ವಾ? ಏನು ಓದಿದ್ರೆ ನೀರು ಕೊಡ್ತೀವಿ ಅವ್ರಿಗೆ ಗುರ್ತಿಗೊಂದು ಚೀಟಿ ಕೊಡಿ. ಈಗ ಅಟ್ಲೀಸ್ಟ್ 60 ವರ್ಷ ಆಗ್ತದೆ, ಪೆನ್ಷನ್ ಸಿಗುತ್ತವ್ರಿಗೆ. ಅದಕ್ಕೆ ಹೋರಾಟ ಆಗಲಿಲ್ಲ. ಗಂಗೂಬಾಯಿ ವಿಶ್ವವಿದ್ಯಾಲಯ ನಮ್ಮ ಗುರ್ತಿ ನನ್ನನ್ನೇ ಚೇರ್ಮನ್ ಮಾಡಿ ಇವರು ಮತ್ತೆ ನಾನು ಮಾಡಿದ್ರು. ಆದರೆ ಇವರಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಇದನ್ನ ವಿದ್ಯೆ ಇದ್ದರೆ ಇವರಿಗೆ ಕೊಡುವ ಅರ್ಹತೆ ಇಲ್ಲ. ವಿದ್ಯೆ ಇದ್ದರೂ ಕೊಡುವುದು ಅನ್ನೋದನ್ನ ನಾನು ಸಾಧನೆ ಮಾಡಿ ಸಾಧಿಸಿ 6 ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ತಗೊಂಡಿದ್ದೀನಿ. ಜನಪದ ಕಲಾವಿದರಿಗೆ ಮತ್ತು ಭಾಷಾ ಕಲಾವಿದರಿಗೆ ಒಂದೊಂದು ದಿನ ಅವರಿಗೆ ಅನುಕೂಲ ಆಗುತ್ತೆ. ಜೊತೆಗೆ ನನ್ನದೇ ಆದಂಥ ಮಲ್ಲಕಂಬ ಕೇಂದ್ರ ಸರ್ಕಾರದ ವತಿಯಿಂದ ನಡೀತಾ ಇದೆ. 60 ಮಕ್ಕಳಿದ್ದಾರೆ. ಅದರಲ್ಲಿ 30 ಮಕ್ಕಳು ದತ್ತು ತಗೊಂಡಿದ್ದೀವಿ. ಅವರ ವಿದ್ಯಾಭ್ಯಾಸ ಎಲ್ಲ ಉತ್ತರ ಕರ್ನಾಟಕದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈಗ ಪದವಿಯನ್ನು ಹೋಗ್ತಾರೆ. ದೇವರು ಆ ಶಕ್ತಿಯನ್ನು ಕೊಟ್ಟಿದ್ದಾನೆ. ಬೆಟ್ಟೋದ್ರ ಪ್ರಯತ್ನವನ್ನು ಮಾಡಿದ್ದೇವೆ. ಜಗನ್ನಾಥ ಹೆಬ್ಬಾಳೆ ಅವರ ಸಾಧನೆ ರಾಜ್ಕುಮಾರ್ ಹೆಬ್ಬಾಳೆ ರಾಜ್ಕುಮಾರ್ ಪಡೆದರು ಅಖಿಲ ಭಾರತ